ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ. ತುಂಬ ಹಶ್ವಾಗ್ತಾ ಇತ್ತು ಇವತ್ತಂತೂ. ಬೆಳಗ್ಗೆ ನಾನು ದೋಸೆ ತಿಂದ್ಕೊಂಡು ಶಾಪಿಗೆ ಹೋಗಿದ್ದೆ. ತುಂಬಾ ಹಶ್ವಾಗ್ತಿತ್ತು. ಮಧ್ಯಾಹ್ನ ಮತ್ತೆ ದೋಸೆ ತಿನ್ನೋಕ್ಕೆ ನನಗೆ ಆಗಲಿಲ್ಲ. ಹಾಗಾಗಿ ಹಸೆ ತೊಗರಿಕಾಯಿ ತಂದುಬಿಟ್ಟು ಶಾಪಲ್ಲೇ ನೀಟಾಗಿ ಎಲ್ಲ ಸುಲ್ಕೊಂಡು ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಸಂಜೆ ಮುದ್ದೆಗೆ ಅಂತೇಳ್ಬಿಟ್ಟು 7 ಗಂಟೆಗೆಲ್ಲ ಶಾಪಿದ್ದ ಮನೆಗೆ ಬಂದುಬಿಟ್ಟು, ಇನ್ನೇನು ಶಾಪು ಮನೆ ನಮ್ಮದು ಒಂದೇ ಹತ್ರನೇ ಇರೋದು, ಮಾಡ್ಕೊಳ್ಳೋಣ ಬೇಗ ತಿನ್ನೋಣ ಅಂಥೇಳಿ ಮುದ್ದೆ ಮತ್ತು ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಬಂದೆ ಮನೆಗೆ. ಮಾಡ್ತಾಯಿದ್ದೀನಿ ಈಗ. ತುಂಬಾ ಚೆನ್ನಾಗಿತ್ತು ಸಾಂಬಾರಂತೂ ನಿಜವಾಗೂ. ಮುದ್ದೆ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ಆಗಿತ್ತು. ಯಾವ ಮಟನ್ ಸಾರೂ ಇದ್ರ ಮುಂದೆ ಬೇಡ, ಅಷ್ಟು ಟೇಸ್ಟಿಯಾಗಿ ಮಾಡಿದ್ದೆ ನಾನಂತೂ ಸಾಂಬಾರು. ನಿಮಗೂ ಕೂಡ ಈ ಥರ ಸಾಂಬಾರು ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಅಂತ. ಇದಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು. ಮೇಯ್ನಾಗಿ ಹುರಿದ್ಬಿಟ್ಟು ಚಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಇದಕ್ಕೆ ನಾನು ಎಕ್ಸ್ಟ್ರಾ ಧನಿಯಾ ಪುಡಿ, ಖಾರದ ಪುಡಿ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ನುಣ್ಣು ರುಬ್ಕೋಬೇಕಾಗುತ್ತೆ. ನುಣ್ಣು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಮಾತ್ರ. ಅದಕ್ಕಿನ್ನೇನು ಎಲ್ಲರೂ ಮಾಮೂಲಿ ಮಸಾಲೆ ಸಾಂಬಾರು ಮಾಡ್ತಾರೆ, ಬಟ್ ನಾನು ಕಡಲೆ ಬೀಜ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕಡಲೆ ಬೀಜದ್ದು ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಮಾಡೋದು ಅಂತ. ಮತ್ತು ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು, ಮತ್ತು 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಖಾರ ಜಾಸ್ತಿ ಬೇಕು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನುಣ್ಣಗಾದರೆ ಟೇಸ್ಟ್ ಇರುತ್ತೆ ಸಾಂಬಾರು. ಹಸೆಕಾಯಿ ಸ್ವಲ್ಪ ಬೇಗ ನುಣ್ಣಗಾಗಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನುಣ್ಣು ರುಬ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನುಣ್ಣು ರುಬ್ಕೊಂಡು ಇನ್ನೇನು ಸ್ಟವ್ ಅಂಟಿಸ್ಬಿಟ್ಟು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ. ಇನ್ನೇನು ಒಂದು 3 ವಿಷಲ್ 2 ವಿಷಲ್ ಹಾಕಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು 3 ಆ್ಯಡ್ ಮಾಡ್ಕೊಳ್ತಾ ಇರೋದು. ಒಂದು 80% ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿನ. ಸೀಸಕ್ಕೆ ಹೋಗ್ಬೇಡಿ ಜಾಸ್ತಿನ, ಮೀಡಿಯಮ್ಮು ಹುರ್ಕೊಳ್ಳಿ ಅಷ್ಟೇ. ನೀಟಾಗಿ ಒಗ್ಗರಣೆ ಸ್ವಲ್ಪ ಇನ್ನೂ ಒಂದು 70-80% ಬೇಯಿಸ್ಕೊಳ್ಳಿ ಸಾಕು. ಬೇಯಿಸ್ಕೊಂಡಿದ್ದಾದಮೇಲೆ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಕಾಳಿನ ಜೊತೆ. ಆಲೂಗಡ್ಡೆನೂ ಕಾಳು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ನೀಟಾಗಿ ಎಣ್ಣೆಲಿ ಹುರ್ಕೋಬೇಕಾಗುತ್ತೆ. ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು. ಯಾವುದೇ ಕಾಳು ಸಾಂಬಾರು ಮಾಡಲಿ ಈ ರೀತಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದು 2 ನಿಮಿಷ ಹುರ್ಕೋಬೇಕಾಗುತ್ತೆ. 2 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಮಸಾಲೆ ಹಾಕ್ಕೋಬೇಕಷ್ಟೇ. ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಮಸಾಲೆನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನುಣ್ಣು ರುಬ್ಕೊಂಡಿದ್ದೀನಿ ನಾನು ಮಸಾಲೆನ. ಆ ರೀತಿ ನುಣ್ಣು ರುಬ್ಕೊಂಡು ಮಸಾಲೆನ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಈ ಸಾಂಬಾರು ಮಾಡ್ಕೊಳ್ಳಿ. ನಮಗೆ ಇಬ್ಬರಿಗೆ ಸಾಕಿಷ್ಟು ಸಾಂಬಾರು, ಹಾಗಾಗಿ ನಾನು ಇಷ್ಟು ಮಸಾಲೆ ಪದಾರ್ಥನೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪನೇ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ಕೊಳ್ಳಿ. ಒಂದು 1/4 ಸ್ಪೂನು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೇನು ಸಾಂಬಾರೊಳಗೆಲ್ಲ ಅರಿಶಿನ ಪುಡಿ ಹಾಕಿದ್ರೆ ಸೂಪರಾಗಿರೋದು ಒಂಥರ ಕಲರ್ ಚೆನ್ನಾಗಿರುತ್ತೆ ಅಂತ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು 1 ಟೊಮೊಟೊ, ಇದಕ್ಕೆ ಹುಣ್ಸೆಹಣ್ಣು ಯೂಸ್ ಮಾಡೋದು ಬೇಡ. 1 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ನೀವು ತೊಗೊಳ್ಳಿ. 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ನೀಟಾಗಿ ಹಣ್ಣ ಇರುವಂಥದ್ದನ್ನ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಟೊಮೊಟೊನ ಹಾಕ್ಕೊಂಡು, ನಮಗೆ ಸ್ವಲ್ಪ ಗಟ್ಟಿ ಬೇಕು ಸಾಂಬಾರು. ಈಗ ನೈಟ್ ಮಾಡೋದ್ರಿಂದ ಊಟಕ್ಕೆ ಇನ್ನೇನು ಬೆಳಗ್ಗೆನೂ ಸ್ವಲ್ಪ ಇನ್ನೂ ಗಟ್ಟಿ ಚೆನ್ನಾಗಾಗಿರುತ್ತೆ. ಬಿಸಿ ಮಾಡಿಕೊಂಡು ಚಪಾತಿ ಜೊತೆನೋ ದೋಸೆ ಜೊತೆನೋ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೇಳ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ಇನ್ನೇನೊಂದು ಪಕ್ಕದೊಲೆಯಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೆ. ನಾವು ಮುದ್ದೆಗೆ ಅಕ್ಕಿ ಹಾಕ್ತೀವಿ. ಅಕ್ಕಿ ಹಾಕಿ ಮಾಡೋದ್ರಿಂದ ನಮಗೆ ತುಂಬ ಇಷ್ಟ ಮುದ್ದೆ. ನನಗೆ ಬರೀ ಹಿಟ್ಟಿನ ಮುದ್ದೆ ನಿಜವಾಗೂ ಮಾಡೋಕ್ಕೆ ಬರೋಲ್ಲ. ಈ ರೀತಿಯೇ ನಮ್ಮ ಕಡೆ ಎಲ್ಲ ಮಾಡೋದು, ಹಾಗಾಗಿ ನಾವು ಈ ರೀತಿ ಮಾಡ್ಕೊಳ್ತೀವಿ. ಅಕ್ಕಿ ಹಾಕ್ಬಿಟ್ಟು ಮುದ್ದೆನೂ ರೆಡಿ ಮಾಡಿಕೊಂಡೆ. ಇನ್ನೇನು ಅಕ್ಕಿ ಒಂದು 70-80% ಬೆಂದ ತಕ್ಷಣವೇ ಹಿಟ್ಟು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ಇನ್ನೇನು ಮುದ್ದೆ ರೆಡಿಯಾಗಿ ಹೋಗುತ್ತೆ. ಸಕ್ಕತ್ತಾಗಿರುತ್ತೆ ನಿಜವಾಗೂ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ. ಇನ್ನೇನು ಸಾಂಬಾರು ರೆಡಿಯಾಗಿ ಹೋಗಿತ್ತು. ಸಾಕಾಗಿ ಬಂದಿದೆ ಸಾಂಬಾರಂತೂ. ನೋಡಿ ಏನು ಸೂಪರಾಗಿ ಬಂದಿದೆ ಸಾಂಬಾರು. ಗಟ್ಟಿಗೆ ಚೆನ್ನಾಗಿತ್ತು ಸಾಂಬಾರು.
ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಮಟನ್ ಸಾರು ಬೇಡ, ನಿಜವಾಗ ಅಷ್ಟು ಚೆನ್ನಾಗಿತ್ತು. ಕಡಲೆ ಬೀಜ ಯೂಸ್ ಮಾಡೋದ್ರಿಂದ ಸಾಂಬಾರಿಗೆ ಸಖತ್ತಾಗಿರುತ್ತೆ. ಬಟ್ ನೀವು ಕಡಲೆ ಬೀಜ ಎಲ್ಲ ಈ ಕಡೆ ಯೂಸ್ ಮಾಡಲ್ಲ, ಸ್ವಲ್ಪ ತುಮಕೂರು ಸೈಡು ಬೆಂಗಳೂರು ಸೈಡೆಲ್ಲ. ಬಟ್ ನಮ್ಮ ಕಡೆ ಎಲ್ಲ ಕಡಲೆಕಾಯಿ ಜಾಸ್ತಿ ಬೆಳೆದ್ರಿಂದ ಕಡಲೆಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಪ್ರತಿಯೊಂದಕ್ಕೂ ಸ್ವಲ್ಪ ಕಡಲೆಕಾಯಿನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಮತ್ತು ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಕೂಡ ಮುದ್ದೆ ಜೊತೆ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದೆ. ನೀವು ಬನ್ನಿ ಊಟ ಮಾಡೋಣ. ಸಾರು ಮಾತ್ರ ಸಖತ್ತಾಗಿತ್ತು ನಿಜವಾಗೂ. ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೇಗೆ ಮಾಡೋದು ಸಾಂಬಾರನ್ನ ಅಂತ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ತಿಳಿಸಿ. ಏನಾದರೂ ನಿಮ್ಮ ಕಡೆ ಸಾಂಬಾರನ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.